ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಶವಾಗಾರದ ಕಾಮಗಾರಿಯಲ್ಲೇ ಒಂದಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಮಾಹಿತಿ ಈಗ ಕೇಳಿ ಬರ್ತಾ ಇರೋದು. ಅದರ ಜೊತೆಯಲ್ಲಿ ಯಾವುದೇ ರೀತಿಯ ಕಾಮಗಾರಿ ಆಗದೆ ಲಕ್ಷ ರೂಪಾಯಿ ಬಿಲ್ ಮಾತ್ರ ಹಾಕಿಸಿಕೊಂಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಬನ್ನಿ. ವಿದ್ಯುತ್ ಚಿತಾಗಾರ ಹೆಸರಲ್ಲಿ ಲಕ್ಷ ಲೂಟಿ. ಪಾಲಿಕೆ ಅಧಿಕಾರಿಗಳ ವಿರುದ್ಧವೇ ಗಂಭೀರ ಆರೋಪ. ಎಂತೆಂತ ಅಧಿಕಾರಿಗಳು ಇರ್ತಾರೆ ನೋಡಿ, ಇವರಿಗೆ ದುಡ್ಡು ಹೊಡೆಯೋದಕ್ಕೆ ಬೇರೆ ಯಾವ ಕೆಲಸನೂ ಸಿಗಲಿಲ್ಲ ಅಂತ ಕಾಣಿಸುತ್ತೆ. ಎಲ್ಲ ಬಿಟ್ಟು ಶವಾಗಾರದಲ್ಲಿ ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರ ಅಳವಡಿಸುವ ಕಾಮಗಾರಿಯಲ್ಲಿ ಲಕ್ಷ ಲಪಟಾಯಿಸಲಾಗಿದೆ. ಬೀದರ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಮಹಾಮಾರಿ ಕೊರೋನಾ ಸೋಂಕು ಒಕ್ಕರಿಸಿದ ಆ ಸಂದರ್ಭದಲ್ಲಿ ಸತ್ತವರ ಶವ ಸಂಸ್ಕಾರ ಮಾಡಲು ಕುಟುಂಬಸ್ಥರೇ ಹಿಂದೇಟು ಹಾಕ್ತಿದ್ರು. ಆ ಸಂದರ್ಭದಲ್ಲಿ ಸರ್ಕಾರ ಬೀದರ್ಗೆ 2 ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರವನ್ನ ಮಂಜೂರು ಮಾಡಿತ್ತು. 1 ಕೋಟಿ ಹಣವನ್ನು ಕೂಡ ಮೀಸಲಿಟ್ಟಿತ್ತು. ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿನ ರುದ್ರಭೂಮಿಯಲ್ಲಿ 1 ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರವನ್ನ ಅಳವಡಿಸಲಾಗಿದೆ. ಆದರೆ ಬೀದರ್ ಪಾಲಿಕೆ ಅಧಿಕಾರಿಗಳು ನಗರದ ಬಿವಿಬಿ ಕಾಲೇಜು ಮುಂಭಾಗದಲ್ಲಿರುವ ಹಿಂದೂಗಳ ರುದ್ರಭೂಮಿಯಲ್ಲಿ ಯಾವುದೇ ಯಂತ್ರ ಅಳವಡಿಸಿಲ್ಲ, ಶೆಡ್ ಕೂಡ ನಿರ್ಮಿಸಿಲ್ಲ. ಆದರೆ ಕಾಮಗಾರಿ ಆಗಿದೆ ಅಂತ 47 ಲಕ್ಷ ರು ಬಿಲ್ ಮಾತ್ರ ಆಗಿದೆ. ಈ ದುಡ್ಡನ್ನ ಪಾಲಿಕೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಲಪಟಾಯಿಸಿದ್ದಾರೆ ಅಂತ ನಗರಸಭೆ ಬಿಜೆಪಿ ಸದಸ್ಯ ಶಶಿ ಹೊಸಳ್ಳಿ ದಾಖಲೆ ಸಮೇತ ಗಂಭೀರ ಆರೋಪ ಮಾಡಿದ್ದಾರೆ. ಟೋಟಲಿ 100% ಫಾಲ್ಸ್ ಡಾಕ್ಯುಮೆಂಟ್ಸ್ ಹಚ್ಚಿದಾರ. ಅವ್ರು 4 ವರ್ಷ 2020-21 ಅಪ್ರೂವಲ್ ಆಗಿದ್ದ ಕಾಮಗಾರಿ 2024 ಫೆಬ್ರವರಿ 22ನೇ ತಾರೀಕು ಚೆಕ್ ತಗೊಳ್ತಾರ. ಅಂದ್ರೆ ಅವ್ರು 4 ವರ್ಷ ಸುಮ್ ಬಿಟ್ಟರು, ಜನರ ಗಮನಕ್ಕೆ ತರಲಾರದೆ ಬಿಡಬೇಕು ಅಂತ ಹೇಳಿ ಬಿಟ್ಟು ಒಂದೇ ಸರಿ ನೌಸಾದ್ ಖಾನ್ ಅನ್ನುವಂತವ್ರೊಬ್ರು ಕಾಂಟ್ರಾಕ್ಟರ್ ತಗೊಂಡಾರ, ನಾಸಿರ್ ಖಾನ್ ಅನ್ನುವಂತವ್ರು ಇದಾರೆ. ಅದ್ರ ಹಿಂದ ಯಾವ ನಾಸಿರ್ ಖಾನ್ ಅನ್ನೋರಿಗೆ ನಾವು ಮಾತಾಡಿದಾಗ ಅವ್ರು ಹೇಳ್ತಾರ, ಇಲ್ಲ ನಾನು ಬರೀ ಲೈಸೆನ್ಸ್ ಕೊಟ್ಟಿದ್ದ, ನಮ್ ಸಾಹೇಬರು ಸಂಬಂಧಿಗಳು ಇದ್ದರು, ಅವರು ಇವರು, ನಮ್ಗದೆಲ್ಲ ಬೇಕಾಗಿಲ್ಲ, ನಮಗ್ ಬೇಕಾಗಿರೋದೇನು ನ್ಯಾಯ ಅಂದ್ರೆ ಇಲ್ಲಿ ಮಷಿನ್ ಅಳವಡಿಕೆ ಮಾಡ್ಲಾರ್ದೆ ಚೆಕ್ ತಗೊಂಡಂತವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಬಂಧನ ಮಾಡಬೇಕು, ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರ ಅಳವಡಿಸಿದ ಕಾಮಗಾರಿ ಹೆಸರಲ್ಲಿ 2024 ಫೆಬ್ರವರಿ 22ರಂದೇ ಹಣ ಬಿಡಿಸಿಕೊಳ್ಳಲಾಗಿದೆ. ಈ ಬಗ್ಗೆ ನಗರಸಭೆಯ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ದಾಖಲೆಗಳನ್ನು ಬಿಡುಗಡೆ ಮಾಡಿ ಆರೋಪಿಸಿದ್ದಾರೆ. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ತವರಿನಲ್ಲಿ ಈ ಅವ್ಯವಹಾರ ನಡೆದಿದ್ದು, ರಹೀಂ ಖಾನ್ ಅವರ ಸಹೋದರ ಸಂಬಂಧಿ ನಾಸಿರ್ ಖಾನ್ ಹಾಗೂ ಅವರಿಗೆ ಸಾಥ್ ನೀಡಿದ ನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ನಗರಸಭೆ ಜೆಡಿಎಸ್ ಸದಸ್ಯ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಭ್ರಷ್ಟಾಚಾರ ತಮ್ಮ ಮಾಧ್ಯಮ ಮುಖಾಂತರ ಭವನ್ನು, ಲ್ಯಾಪ್ಟಾಪ್ ವಿದ್ಯಾರ್ಥಿಗಳದಂತೂ ಹೊಡೆದು ತಿಂದರು. ನಂತರ ಈ ಸ್ಮಶಾನ ಭೂಮಿಯಲ್ಲಿ ಸುಡಂತ ಮಷಿನ್ ಸಹಿತ ಅದನ್ನು ಹೊಡ್ಕೊಂಡ್ ತಿನ್ಬೇಕಂತಂದ್ರ ಜಿಲ್ಲಾಧಿಕಾರಿಗಳು ಏನ್ ಕಣ್ಮುಚ್ಚಿ ಕುಂತಾರ, ಅಧಿಕಾರಿಗಳು ಏನ್ ಮಾಡ್ತಿದಾರ, ಇಂತ ರಹೀಂ ಖಾನ್ ಒತ್ತಡದಲ್ಲಿ ಎಲ್ಲಾ ಬಿಲ್ ಬರೆದು ಕೊಟ್ಟು ಗುಳುಮ್ ಅಂತಿದಾರೆ. ಎಲ್ಲ ಇನ್ನ ಕರ್ಮಕಾಂಡಗಳು ಬರ್ತಾನೆ ಇದಾವೆ. ತನ್ನ ತವರು ಜಿಲ್ಲೆಯಲ್ಲಿ ಬರೀ ದುಡ್ಡು ಅಂತ ಇದಾರೆ ಕಮಿಷನರ್. ಇನ್ಮುಂದಾದ್ರೂ ಈ ಅಕ್ರಮದ ಬಗ್ಗೆ ಸಚಿವ ರಹೀಂ ಖಾನ್ ಗಮನ ಹರಿಸಬೇಕಿದೆ. ಲಕ್ಷ ಹಣ ಲೂಟಿ ಹೊಡೆದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಶವಾಗಾರದ ಕಾಮಗಾರಿಯಲ್ಲೇ ಒಂದಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಮಾಹಿತಿ ಈಗ ಕೇಳಿ ಬರ್ತಾ ಇರೋದು. ಅದರ ಜೊತೆಯಲ್ಲಿ ಯಾವುದೇ ರೀತಿಯ ಕಾಮಗಾರಿ ಆಗದೆ ಲಕ್ಷ ರೂಪಾಯಿ ಬಿಲ್ ಮಾತ್ರ ಹಾಕಿಸಿಕೊಂಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಬನ್ನಿ. ವಿದ್ಯುತ್ ಚಿತಾಗಾರ ಹೆಸರಲ್ಲಿ ಲಕ್ಷ ಲೂಟಿ. ಪಾಲಿಕೆ ಅಧಿಕಾರಿಗಳ ವಿರುದ್ಧವೇ ಗಂಭೀರ ಆರೋಪ. ಎಂತೆಂತ ಅಧಿಕಾರಿಗಳು ಇರ್ತಾರೆ ನೋಡಿ, ಇವರಿಗೆ ದುಡ್ಡು ಹೊಡೆಯೋದಕ್ಕೆ ಬೇರೆ ಯಾವ ಕೆಲಸನೂ ಸಿಗಲಿಲ್ಲ ಅಂತ ಕಾಣಿಸುತ್ತೆ. ಎಲ್ಲ ಬಿಟ್ಟು ಶವಾಗಾರದಲ್ಲಿ ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರ ಅಳವಡಿಸುವ ಕಾಮಗಾರಿಯಲ್ಲಿ ಲಕ್ಷ ಲಪಟಾಯಿಸಲಾಗಿದೆ. ಬೀದರ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಮಹಾಮಾರಿ ಕೊರೋನಾ ಸೋಂಕು ಒಕ್ಕರಿಸಿದ ಆ ಸಂದರ್ಭದಲ್ಲಿ ಸತ್ತವರ ಶವ ಸಂಸ್ಕಾರ ಮಾಡಲು ಕುಟುಂಬಸ್ಥರೇ ಹಿಂದೇಟು ಹಾಕ್ತಿದ್ರು. ಆ ಸಂದರ್ಭದಲ್ಲಿ ಸರ್ಕಾರ ಬೀದರ್ಗೆ 2 ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರವನ್ನ ಮಂಜೂರು ಮಾಡಿತ್ತು. 1 ಕೋಟಿ ಹಣವನ್ನು ಕೂಡ ಮೀಸಲಿಟ್ಟಿತ್ತು.
ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿನ ರುದ್ರಭೂಮಿಯಲ್ಲಿ ಒಂದು ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರವನ್ನು ಅಳವಡಿಸಲಾಗಿದೆ. ಆದರೆ ಬೀದರ್ ಪಾಲಿಕೆ ಅಧಿಕಾರಿಗಳು ನಗರದ ಬಿವಿಬಿ ಕಾಲೇಜು ಮುಂಭಾಗದಲ್ಲಿರುವ ಹಿಂದೂಗಳ ರುದ್ರಭೂಮಿಯಲ್ಲಿ ಯಾವುದೇ ಯಂತ್ರ ಅಳವಡಿಸಿಲ್ಲ, ಶೆಡ್ ಕೂಡ ನಿರ್ಮಿಸಿಲ್ಲ. ಆದರೆ ಕಾಮಗಾರಿ ಆಗಿದೆ ಅಂತ 47 ಲಕ್ಷ ರು ಬಿಲ್ ಮಾತ್ರ ಆಗಿದೆ. ಈ ದುಡ್ಡನ್ನ ಪಾಲಿಕೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಲಪಟಾಯಿಸಿದ್ದಾರೆ ಅಂತ ನಗರಸಭೆ ಬಿಜೆಪಿ ಸದಸ್ಯ ಶಶಿ ಹೊಸಳ್ಳಿ ದಾಖಲೆ ಸಮೇತ ಗಂಭೀರ ಆರೋಪ ಮಾಡಿದ್ದಾರೆ. ಟೋಟಲಿ 100% ಫಾಲ್ಸ್ ಡಾಕ್ಯುಮೆಂಟ್ಸ್ ಹಚ್ಚಿದಾರ. ಅವ್ರು 4 ವರ್ಷ 2020-21 ಅಪ್ರೂವಲ್ ಆಗಿದ್ದ ಕಾಮಗಾರಿ 2024 ಫೆಬ್ರವರಿ 22ನೇ ತಾರೀಕು ಚೆಕ್ ತಗೊಳ್ತಾರ. ಅಂದ್ರೆ ಅವ್ರು 4 ವರ್ಷ ಸುಮ್ ಬಿಟ್ರ ಜನರ ಗಮನಕ್ಕೆ ತರಲಾರದೆ ಬಿಡಬೇಕು ಅಂತ ಹೇಳಿ ಬಿಟ್ಟು ಒಂದೇ ಸರಿ ನೌಶಾದ್ ಖಾನ್ ಅನ್ನುವಂತವ್ರೊಬ್ಬರು ಕಾಂಟ್ರಾಕ್ಟರ್ ತಗೊಂಡಾರ, ನಾಸಿರ್ ಖಾನ್ ಅನ್ನುವಂತವ್ರು ಇದಾರ. ಅದ್ರ ಹಿಂದ ಯಾವ ನಾಸಿರ್ ಖಾನ್ ಅನ್ನೋರಿಗೆ ನಾವು ಮಾತಾಡಿದಾಗ ಅವ್ರು ಹೇಳ್ತಾರ, ಇಲ್ಲ ನಾನು ಬರೀ ಲೈಸೆನ್ಸ್ ಕೊಟ್ಟಿದ್ದ, ನಮ್ ಸಾಹೇಬರು ಸಂಬಂಧಿಗಳು ಇದ್ದರು, ಅವರು ಇವರು, ನಮ್ಗದೆಲ್ಲ ಬೇಕಾಗಿಲ್ಲ, ನಮಗ್ ಬೇಕಾಗಿರೋದೇನು ನ್ಯಾಯ ಅಂದ್ರ ಇಲ್ಲಿ ಮಷಿನ್ ಅಳವಡಿಕೆ ಮಾಡ್ಲಾರ್ದೆ ಚೆಕ್ ತಗೊಂಡಂತವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಬಂಧನ ಮಾಡಬೇಕು, ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರ ಅಳವಡಿಸಿದ ಕಾಮಗಾರಿ ಹೆಸರಲ್ಲಿ 2024 ಫೆಬ್ರವರಿ 22ರಂದೇ ಹಣ ಬಿಡಿಸಿಕೊಳ್ಳಲಾಗಿದೆ. ಈ ಬಗ್ಗೆ ನಗರಸಭೆಯ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ದಾಖಲೆಗಳನ್ನು ಬಿಡುಗಡೆ ಮಾಡಿ ಆರೋಪಿಸಿದ್ದಾರೆ. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ತವರಿನಲ್ಲಿ ಈ ಅವ್ಯವಹಾರ ನಡೆದಿದ್ದು, ರಹೀಂ ಖಾನ್ ಅವರ ಸಹೋದರ ಸಂಬಂಧಿ ನಾಸಿರ್ ಖಾನ್ ಹಾಗೂ ಅವರಿಗೆ ಸಾಥ್ ನೀಡಿದ ನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ನಗರಸಭೆ ಜೆಡಿಎಸ್ ಸದಸ್ಯ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಭ್ರಷ್ಟಾಚಾರ ತಮ್ಮ ಮಾಧ್ಯಮ ಮುಖಾಂತರ ಭವನ್ ಲ್ಯಾಪ್ಟಾಪ್ ವಿದ್ಯಾರ್ಥಿಗಳದಂತೂ ಹೊಡೆದು ತಿಂದವರು. ನಂತರ ಈ ಸ್ಮಶಾನ ಭೂಮಿಯಲ್ಲಿ ಸುಡಂತ ಮಷಿನ್ ಸಹಿತ ಅದನ್ನು ಹೊಡ್ಕೊಂಡ್ ತಿನ್ಬೇಕಂತಂದ್ರ ಜಿಲ್ಲಾಧಿಕಾರಿಗಳು ಏನ್ ಕಣ್ಮುಚ್ಚು ಕುಂತಾರ, ಅಧಿಕಾರಿಗಳು ಏನ್ ಮಾಡ್ತಿದಾರ, ಇಂತ ರಹೀಂ ಖಾನ್ ಒತ್ತಡದಲ್ಲಿ ಎಲ್ಲಾ ಬಿಲ್ ಬರೆದು ಕೊಟ್ಟಿ ಗುಳುಮ್ ಅಂತಿದಾರೆ. ಎಲ್ಲಾ ಇನ್ನ ಕರ್ಮಕಾಂಡಗಳು ಬರ್ತಾನೆ ಇದಾವೆ. ತನ್ನ ತವರು ಜಿಲ್ಲೆಯಲ್ಲಿ ಬರೀ ದುಡ್ಡು ಅಂತ ಇದಾರೆ ಕಮಿಷನರ್. ಇನ್ಮುಂದಾದ್ರೂ ಈ ಅಕ್ರಮದ ಬಗ್ಗೆ ಸಚಿವ ರಹೀಂ ಖಾನ್ ಗಮನ ಹರಿಸಬೇಕಿದೆ. ಲಕ್ಷ ಹಣ ಲೂಟಿ ಹೊಡೆದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಶವಾಗಾರದ ಕಾಮಗಾರಿಯಲ್ಲೇ ಒಂದಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಮಾಹಿತಿ ಈಗ ಕೇಳಿ ಬರ್ತಾ ಇರೋದು. ಅದರ ಜೊತೆಯಲ್ಲಿ ಯಾವುದೇ ರೀತಿಯ ಕಾಮಗಾರಿ ಆಗದೆ ಲಕ್ಷ ರೂಪಾಯಿ ಬಿಲ್ ಮಾತ್ರ ಹಾಕಿಸ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಬನ್ನಿ. ವಿದ್ಯುತ್ ಚಿತಾಗಾರ ಹೆಸರಲ್ಲಿ ಲಕ್ಷ ಲೂಟಿ. ಪಾಲಿಕೆ ಅಧಿಕಾರಿಗಳ ವಿರುದ್ಧವೇ ಗಂಭೀರ ಆರೋಪ. ಎಂತೆಂತ ಅಧಿಕಾರಿಗಳು ಇರ್ತಾರೆ ನೋಡಿ, ಇವರಿಗೆ ದುಡ್ಡು ಹೊಡೆಯೋದಕ್ಕೆ ಬೇರೆ ಯಾವ ಕೆಲಸನೂ ಸಿಗಲಿಲ್ಲ ಅಂತ ಕಾಣಿಸುತ್ತೆ. ಎಲ್ಲ ಬಿಟ್ಟು ಶವಾಗಾರದಲ್ಲಿ ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರ ಅಳವಡಿಸುವ ಕಾಮಗಾರಿಯಲ್ಲಿ ಲಕ್ಷ ಲಪಟಾಯಿಸಲಾಗಿದೆ. ಬೀದರ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಮಹಾಮಾರಿ ಕೊರೋನಾ ಸೋಂಕು ಒಕ್ಕರಿಸಿದ ಆ ಸಂದರ್ಭದಲ್ಲಿ ಸತ್ತವರ ಶವ ಸಂಸ್ಕಾರ ಮಾಡಲು ಕುಟುಂಬಸ್ಥರೇ ಹಿಂದೇಟು ಹಾಕ್ತಿದ್ರು. ಆ ಸಂದರ್ಭದಲ್ಲಿ ಸರ್ಕಾರ ಬೀದರ್ಗೆ 2 ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರವನ್ನ ಮಂಜೂರು ಮಾಡಿತ್ತು. 1 ಕೋಟಿ ಹಣವನ್ನು ಕೂಡ ಮೀಸಲಿಟ್ಟಿತ್ತು. ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿನ ರುದ್ರಭೂಮಿಯಲ್ಲಿ ಒಂದು ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರವನ್ನು ಅಳವಡಿಸಲಾಗಿದೆ. ಆದರೆ ಬೀದರ್ ಪಾಲಿಕೆ ಅಧಿಕಾರಿಗಳು ನಗರದ ಬಿವಿಬಿ ಕಾಲೇಜು ಮುಂಭಾಗದಲ್ಲಿರುವ ಹಿಂದೂಗಳ ರುದ್ರಭೂಮಿಯಲ್ಲಿ ಯಾವುದೇ ಯಂತ್ರ ಅಳವಡಿಸಿಲ್ಲ, ಶೆಡ್ ಕೂಡ ನಿರ್ಮಿಸಿಲ್ಲ. ಆದರೆ ಕಾಮಗಾರಿ ಆಗಿದೆ ಅಂತ 47 ಲಕ್ಷ ರು ಬಿಲ್ ಮಾತ್ರ ಆಗಿದೆ. ಈ ದುಡ್ಡನ್ನ ಪಾಲಿಕೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಲಪಟಾಯಿಸಿದ್ದಾರೆ ಅಂತ ನಗರಸಭೆ ಬಿಜೆಪಿ ಸದಸ್ಯ ಶಶಿ ಹೊಸಳ್ಳಿ ದಾಖಲೆ ಸಮೇತ ಗಂಭೀರ ಆರೋಪ ಮಾಡಿದ್ದಾರೆ. ಟೋಟಲಿ 100% ಫಾಲ್ಸ್ ಡಾಕ್ಯುಮೆಂಟ್ಸ್ ಹಚ್ಚಿದಾರ. ಅವ್ರು 4 ವರ್ಷ 2020-21 ಅಪ್ರೂವಲ್ ಆಗಿದ್ದ ಕಾಮಗಾರಿ 2024 ಫೆಬ್ರವರಿ 22ನೇ ತಾರೀಕು ಚೆಕ್ ತಗೊಳ್ತಾರ. ಅಂದ್ರೆ ಅವ್ರು 4 ವರ್ಷ ಸುಮ್ ಬಿಟ್ರ ಜನರ ಗಮನಕ್ಕೆ ತರಲಾರದೆ ಬಿಡಬೇಕು ಅಂತ ಹೇಳಿ ಬಿಟ್ಟು ಒಂದೇ ಸರಿ ನೌಶಾದ್ ಖಾನ್ ಅನ್ನುವಂತವ್ರೊಬ್ಬರು ಕಾಂಟ್ರಾಕ್ಟರ್ ತಗೊಂಡಾರ, ನಾಸಿರ್ ಖಾನ್ ಅನ್ನುವಂತವ್ರು ಇದಾರ. ಅದ್ರ ಹಿಂದ ಯಾವ ನಾಸಿರ್ ಖಾನ್ ಅನ್ನೋರಿಗೆ ನಾವು ಮಾತಾಡಿದಾಗ ಅವ್ರು ಹೇಳ್ತಾರ, ಇಲ್ಲ ನಾನು ಬರೀ ಲೈಸೆನ್ಸ್ ಕೊಟ್ಟಿದ್ದ, ನಮ್ ಸಾಹೇಬರು ಸಂಬಂಧಿಗಳು ಇದ್ದರು, ಅವರು ಇವರು, ನಮ್ಗದೆಲ್ಲ ಬೇಕಾಗಿಲ್ಲ, ನಮಗ್ ಬೇಕಾಗಿರೋದೇನು ನ್ಯಾಯ ಅಂದ್ರ ಇಲ್ಲಿ ಮಷಿನ್ ಅಳವಡಿಕೆ ಮಾಡ್ಲಾರ್ದೆ ಚೆಕ್ ತಗೊಂಡಂತವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಬಂಧನ ಮಾಡಬೇಕು, ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರ ಅಳವಡಿಸಿದ ಕಾಮಗಾರಿ ಹೆಸರಲ್ಲಿ
2024 ಫೆಬ್ರವರಿ 22ರಂದೇ ಹಣ ಬಿಡಿಸಿಕೊಳ್ಳಲಾಗಿದೆ. ಈ ಬಗ್ಗೆ ನಗರಸಭೆಯ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ದಾಖಲೆಗಳನ್ನು ಬಿಡುಗಡೆ ಮಾಡಿ ಆರೋಪಿಸಿದ್ದಾರೆ. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ತವರಿನಲ್ಲಿ ಈ ಅವ್ಯವಹಾರ ನಡೆದಿದ್ದು, ರಹೀಂ ಖಾನ್ ಅವರ ಸಹೋದರ ಸಂಬಂಧಿ ನಾಸಿರ್ ಖಾನ್ ಹಾಗೂ ಅವರಿಗೆ ಸಾಥ್ ನೀಡಿದ ನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ನಗರಸಭೆ ಜೆಡಿಎಸ್ ಸದಸ್ಯ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಭ್ರಷ್ಟಾಚಾರ ತಮ್ಮ ಮಾಧ್ಯಮ ಮುಖಾಂತರ ಭವನ್ನು ಲ್ಯಾಪ್ಟಾಪು ವಿದ್ಯಾರ್ಥಿಗಳದಂತೂ ಹೊಡೆದು ತಿಂದರು. ನಂತರ ಈ ಸ್ಮಶಾನ ಭೂಮಿಯಲ್ಲಿ ಸುಡುವಂತ ಮಷಿನ್ ಸಹಿತ ಅದನ್ನು ಹೊಡ್ಕೊಂಡ್ ತಿನ್ಬೇಕಂತಂದ್ರ ಜಿಲ್ಲಾ ಅಧಿಕಾರಿಗಳು ಏನ್ ಕಣ್ಮುಚ್ಚು ಕುಂತರ, ಅಧಿಕಾರಿಗಳು ಏನ್ ಮಾಡ್ತಿದಾರ, ಇಂತ ರಹೀಂ ಖಾನ್ ಒತ್ತಡದಲ್ಲಿ ಎಲ್ಲಾ ಬಿಲ್ ಬರೆದು ಕೊಟ್ಟು ಗುಳುಮ್ ಅಂತಿದಾರೆ. ಎಲ್ಲಾ ಇನ್ನ ಕರ್ಮಕಾಂಡಗಳು ಬರ್ತಾನೆ ಇದಾವೆ. ತನ್ನ ತವರು ಜಿಲ್ಲೆಯಲ್ಲಿ ಬರೀ ದುಡ್ಡು ಅಂತ ಇದಾರೆ ಕಮಿಷನರ್. ಇನ್ಮುಂದಾದ್ರೂ ಈ ಅಕ್ರಮದ ಬಗ್ಗೆ ಸಚಿವ ರಹೀಂ ಖಾನ್ ಗಮನ ಹರಿಸಬೇಕಿದೆ. ಲಕ್ಷ ಹಣ ಲೂಟಿ ಹೊಡೆದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.